ಸೌಜನ್ಯ ಕೇಸ್ ಕುರಿತು ತನಿಖೆಯನ್ನ ಆರಂಭಿಸಿದ ಎಸ್ಐಟಿ. ಉದಯ್ ಕುಮಾರ್ ಜೈನ್ಗೆ ಬುಲಾವ್ ನೀಡಿದೆ ಎಸ್ಐಟಿ. ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೂ ಕೂಡ ಬುಲಾವ್. ಎಸ್ಐಟಿ ಕಚೇರಿಗೆ ಆಗಮಿಸಿದ ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೂ ಕೂಡ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಮೂವರ ಮೇಲೆ ಆರೋಪವನ್ನ ಸೌಜನ್ಯ ಕುಟುಂಬ ಮಾಡಿತ್ತು. ಹಾಗಾಗಿ ಸೌಜನ್ಯ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಆರಂಭಿಸಿದ್ರ ಅನ್ನೋ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಯಾರ ಮೇಲೆ ಆರೋಪ ಕೇಳಿಬಂದಿತ್ತೋ ಅವರುಗಳಿಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಮೂವರ ಮೇಲೆ ಸೌಜನ್ಯ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೂ ಕೂಡ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ಆರೋಪವನ್ನ ಸೌಜನ್ಯ ಕುಟುಂಬಸ್ಥರು ಮಾಡಿದ್ರು ಈ ಮೂವರ ಮೇಲೆ, ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಅವರ ಕುಟುಂಬಸ್ಥರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಮೇಲೆ ಆರೋಪವನ್ನು ಮಾಡಿದ್ರು. ಆ ಆರೋಪದ ಮೇರೆಗೆ ಇದೀಗ ಮೂವರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬಿಜೆಪಿ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸೇರಿದಂತೆ ಪ್ರಮುಖ ಮುಖಂಡರು ಸೌಜನ್ಯ ಕುಟುಂಬಸ್ಥರನ್ನ, ಅವರ ತಾಯಿಯನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಸಾಂತ್ವನವನ್ನ ಹೇಳಿದ್ರು. ಸೌಜನ್ಯ ಕಳ್ಕೊಂಡಂತಹ ನೋವಿನಲ್ಲೇ ಇನ್ನೂ ಕುಟುಂಬಸ್ಥರಿದ್ದಾರೆ, ದಿನ ದೂಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ, ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಇದೀಗ ಮೂವರಿಗೆ ಎಸ್ಐಟಿ ಅಧಿಕಾರಿಗಳು ಬುಲಾವನ್ನ ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಾಥಮಿಕ ತನಿಖೆಯ ಆರಂಭನ ಅಂತ ಹೇಳಿ ಪೃಥ್ವಿ. ಮಧುಶ್ರೀ, ಸದ್ಯಕ್ಕೆ SIT ಅವರು ಒಂದು ಬುಲಾವನ್ನು ಮಾಡಿರುವಂಥದ್ದು, ಅಂದರೆ ನೋಟಿಸ್ ನಿಮಗೆ ಆಗಿದೆ. ಸೊ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಉದಯ್ ಜೈನ್ಗೆ ನಿನ್ನೆ SIT ಅವರು ಕರೆ ಮಾಡಿ ಇವತ್ತು ಬರಲಿಕ್ಕೆ ಹೇಳಿದರಂತೆ. ಸೊ ಇಲ್ಲಿ SIT ಅವರೇ ಹೇಳಿದಾರ ಇಲ್ವಾ ಅನ್ನೋದು ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಉದಯ್ ಕುಮಾರ್ ಜೈನ್ ಇವತ್ತು SIT ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಕೇಳ್ಕೊಂಡು ಬಂದಿರುವಂಥದ್ದು. ಅಲ್ಲಿ ನಿಮಗೆ ನಾವೇ ಅದು SIT ಇಂದನೇ ನೋಟಿಸನ್ನು ನೀಡಿರುವಂಥದ್ದು. ಸೊ ನಾವು ಕರೆದಾಗ ವಿಚಾರಣೆಗೆ ಬನ್ನಿ, ಅಂದರೆ ಇವತ್ತು ಯಾವ ಟೈಮಿಗೆ ಅಂತ ಹೇಳ್ತೀವಿ, ಆಗ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಏನು ಉದಯ್ ಜೈನ್ ಇವತ್ತು ಬೆಳಗ್ಗೆನೆ SIT ಪೊಲೀಸ್ ಠಾಣೆ ಎದುರು ಬಂದು ನಿಂತಿರುವಂಥದ್ದು. ಯಾವುದೇ ಕ್ಷಣದಲ್ಲೂ ಕೂಡ ಅವ್ರನ್ನ ಒಳ ಕರಿಬಹುದು. ಸೊ ಉದಯ್ ಜೈನ್ TV9ಗೆ ಮಾತಾಡ್ತಾ ಹೇಳಿರುವಂಥದ್ದು, ಸೊ ನನ್ನ ಜೊತೆಗೆ ಅಂದರೆ ಉದಯ್ ಜೈನ್ ಜೊತೆಗೆ ಏನು ಉಳಿದಂತಹ ಇಬ್ಬರೇನಿದ್ರು, ಮಲ್ಲಿಕ್ ಜೈನ್ ಇರ್ಬೋದು, ಧೀರಜ್ ಕೆಲ್ಲಾ, ಸೊ ಇವರು ಮೂರು ಜನರ ಮೇಲೆ ಒಂದು ಪ್ರಮುಖವಾದ ಗಂಭೀರವಾದ ಆರೋಪವನ್ನ ಏನು ಮೃತ ಸೌಜನ್ಯ ಕುಟುಂಬಸ್ಥರು ಮಾಡಿದ್ದಂಥದ್ದು. ಆ ಸಂದರ್ಭದಲ್ಲಿ ಇವರಿಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಎಲ್ಲವೂ ಕೂಡ ಆಗಿತ್ತು. ಸೊ ಆ ಒಂದು ಮೂರು ಜನರು ಇದ್ದಾರೆ, ಅವರು ಮೂರು ಜನರಿಗೆ ಇವತ್ತು SIT ನೋಟಿಸನ್ನು ನೀಡಿರುವಂಥದ್ದು. ಆ ನೋಟಿಸ್ನಲ್ಲಿ ವಿಚಾರಣೆಗೆ ಬಂದು ಹಾಜರಾಗಬೇಕು ಅಂತ ಅಷ್ಟೇ ಇದೆ ಹೊರತು ಯಾವ ಪ್ರಕರಣಕ್ಕೆ ಅನ್ನೋದನ್ನು ಅವರು ಕೂಡ ಹೇಳಿಲ್ಲ, ಮತ್ತೆ ಅಲ್ಲೂ ಕೂಡ ಮೆನ್ಷನ್ ಅನ್ನ ಮಾಡಿಲ್ಲ. ಸೊ ಅದರಿಂದಾಗಿ ಈ ವಿಚಾರಣೆಯಲ್ಲಿ ಯಾವ್ಯಾವ ಅಂಶಗಳನ್ನು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕಾಗುತ್ತೆ. ಆದರೆ ಪ್ರಮುಖವಾಗಿ ಈ ಮೂರು ಜನರ ಮೇಲೆ ಇರುವಂತಹ ಆರೋಪ ಇರುವಂಥದ್ದು ಸೌಜನ್ಯ ಪ್ರಕರಣದ ಮೇಲೆ, ಅಂದರೆ ಅವರ ಮನೆಯವರು ಮತ್ತೆ ಅವರ ಕುಟುಂಬಸ್ಥರು ನೇರವಾಗಿ ಇವರ ಮೇಲೆ ಆರೋಪವನ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಇವರ ನಾರ್ಕೋ ಅನಾಲಿಸಿಸ್ ಅಂದರೆ ಮಂಪರು ಪರೀಕ್ಷೆ ಕೂಡ ಇವರು ಒಳಗಾಗಿದ್ರು, ಇವರೇ ಸ್ವತಃ ಮಂಪರು ಪರೀಕ್ಷೆಗೂ ಕೂಡ ಒಳಗಾಗಿದ್ರು, ಮತ್ತೆ CID CBI ತನಿಖೆಯನ್ನು ಕೂಡ ಎದುರಿಸಿದ್ರು. ಸದ್ಯಕ್ಕೆ ಈಗ SIT ಅವರು ಬುಲಾವ್ ನೀಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಎರಡು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ನೇರವಾಗಿ SIT ಸೌಜನ್ಯ ಪ್ರಕರಣದ ತನಿಖೆಯನ್ನ ಕೈಗೆತ್ಕೊಳ್ತಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ, ಈಗ ಏನು ಬುರ್ಡೆ ಸಂಬಂಧಪಟ್ಟಂಗೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ, ಆತ ಏನಾದರೂ ಇವರ ಹೆಸರನ್ನ ಏನಾದರೂ ಹೇಳಿದಾನ, ಇಲ್ಲ ಈ ಒಂದು SIT ತನಿಖೆಯಲ್ಲಿ ಸಾಕಷ್ಟು ಜನರ ವಿಚಾರಣೆ ಆಗಿದೆ, ಆ ಒಂದು ವಿಚಾರಣೆಗೆ ಒಳಪಟ್ಟಂಥವ್ರು ಯಾರಾದರೂ ಯಾವುದಾದ್ರೂ ಕೆಲವೊಂದು ಸಾಕ್ಷ್ಯಗಳನ್ನು ಇಲ್ಲ ಇವರ ವಿಚಾರವಾಗಿ ಏನಾದರೂ ಹೇಳಿಕೆಗಳನ್ನು ಹೇಳಿದ್ದೇ ಸಂದರ್ಭದಲ್ಲಿ ಹೇಳಿದ್ದೇ ಆದರೆ ಇವ್ರನ್ನೂ ಕರೆದು ವಿಚಾರಣೆಯನ್ನು ನಡೆಸುವಂಥ ಅಗತ್ಯ ಇರುತ್ತೆ. ಆ ಒಂದು ಉದ್ದೇಶದಿಂದ ಇವತ್ತು SIT ಅವರಿಗೆ ಬುಲಾವ್ ಮಾಡಿರುವಂತಹ ಸಾಧ್ಯತೆಗಳಿರುವಂಥದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.